ಬಿಜೆಪಿ ಸಹಿಸುವುದಿಲ್ಲ. ಮೊದಲ ಬಾರಿಗೆ ರಾಜ್ಯದಲ್ಲಿ 5 ವರ್ಷ ಆಡಳಿತ ಮಾಡಿ ಬುದ್ಧಿ ಬಂದಿಲ್ಲ. ಬಿಜೆಪಿ ಅವರಿಗೆ ಬೇಕಾಗಿರೋದು ಸ್ವಂತಕ್ಕೆ ಮಾತ್ರ. ಮುಖ್ಯಮಂತ್ರಿಗಳು ಏನಾಗಿದೆ ಎಲ್ಲಾ ನಾಯಕರು ಪ್ರಶ್ನೆ ಕೇಳಿರೋದು ನಿಮಗೆ. ಬಿಬಿಎಂಪಿ ಸ್ಕೂಲಲ್ಲಿ ಯೂನಿಫಾರ್ಮ್ ಕೊಡಕ್ ದುಡ್ಡಿಲ್ಲ, ಗ್ಯಾರಂಟಿ ಕೊಡ್ತೀರಿ ಅಂತ ಜನ ಕೇಳಿದ್ರೆ ಬಿಜೆಪಿ 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 ಜಪ ಮಾಡ್ತಿರಲ್ಲ ಸರ್. ಬಿಜೆಪಿ ಜಪ ಬಿಟ್ಟರೆ ಬೇರೆ ಇಲ್ಲ. ಅವರು ಸುಳ್ಳು ಹೇಳ್ತಾರೆ. ಅವರನ್ನು ನೀವೇನ್ ಹಾಗಾಗಿ ಅವ್ರು ಸುಳ್ಳು ಹೇಳ್ತಾರೆ. ಯೂನಿಫಾರ್ಮ್ ಕೊಡ್ಲಿಕ್ಕಿಂತ ಅಲ್ಲಿ ಶಾಸಕರ ಹತ್ರ ಕೇಳಿ. ಆ ಶಾಸಕರ ಹತ್ರ ಹೇಳ್ತಾರೆ ಇವ್ರು ಮುಖ್ಯಮಂತ್ರಿ ಯಾರು ಇದ್ರೆ ದಯಮಾಡಿ ಶೂ ಕೊಡಕ್ಕೆ ಸಹಕಾರ ಕೊಡಿ, ಶೂ ಬಾಕಿ ಕೊಡಕ್ ನಮ್ಗೆಲ್ಲ ಆಗ್ತಿಲ್ಲ ಅಂತ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಶಾಸಕರು ಅವರು ರಿಯಾಲಿಟಿ ಗೊತ್ತಿದೆ ಅವ್ರಿಗೆ. ಇಲ್ಲಿ ಮಾತಾಡ್ತೀವಿ ಸರ್. ಚಿಕ್ಕಮಂಗ್ಳೂರು ಒಬ್ರು ಕರೆ ಮಾಡಿದ್ರು, ಅವ್ರು ಒಂದು ಮಾತು ಹೇಳಿದ್ರು. 50 ಸರ್ ಕೇಳಿಸ್ಕೊಳ್ಳಿ ಸರ್, ಈಗ 4 ಜನ ದೂರವಾಣಿ ಕರೆನಲ್ಲಿ ನಿಮ್ನ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಆನ್ಸರ್ ಮಾಡೋ ಅಷ್ಟು ಶಕ್ತಿ ನಿಮ್ಗೆ ಕಾಂಗ್ರೆಸ್ ಅವ್ರಿಗಿಲ್ಲ. ದಯವಿಟ್ಟು ಕೇಳಿಸ್ಕೊಳ್ಳೋ ಅಂತದ್ದು ಪೇಷನ್ಸ್ ಇರ್ಲಿ ಸರ್. ಐವನ್ ಸರ್, ನೀವು 138 ಶಾಸಕರನ್ನ ಇಟ್ಕೊಂಡು ಆ ದೊಡ್ಡ ಸಂಖ್ಯೆ ಇಟ್ಕೊಂಡು ಆ ರಾಜ್ಯದಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಏನ್ ಮಾಡ್ಬೇಕು, ಅಭಿವೃದ್ಧಿ ಏನ್ ಮಾಡ್ಬೇಕು, ಕೈಗಾರಿಕೆ ಏನ್ ಮಾಡ್ಬೇಕು, ನೀರಾವರಿ ಯೋಜನೆ ಏನ್ ಮಾಡ್ಬೇಕು, ಏನು ಗೊತ್ತಿಲ್ಲ ನಿಮ್ಗೆ. ಐವನ್ ಸರ್ ಕೇಳಿಸ್ಕೊಳ್ಳಿ. ಈಗ ನಾನು ಹೇಳ್ತೀನಿ, ಕರೆ ಮಾಡಿದವ್ರು ಇಷ್ಟೊತ್ತು ಮಾತಾಡ್ತಿದ್ರಲ್ಲ, ಕರೆ ಮಾಡಿದವ್ರು ಇಷ್ಟೊತ್ತು ನಿಮ್ನ ಕೇಳ್ತಿದ್ರಲ್ಲ. ಬಸ್ ದರ ಏರಿಕೆ ಮಾಡಿದ್ದೀರಾ, ಹಾಲಿನ ದರ ಏರಿಕೆ ಮಾಡಿದ್ದೀರಾ, ನೀರಿನ ದರ ಏರಿಕೆ ಮಾಡಿದ್ದೀರಾ, ಒಂದು ಟ್ರಾನ್ಸ್ಫಾರ್ಮರ್ 25ರಿಂದ 2.5 ಲಕ್ಷ ಮಾಡಿದ್ದೀರಾ, ಮೀಟರ್ಗೆ 800 ರೂಪಾಯಿಂದ 10,000 ರೂಪಾಯಿ ಮಾಡಿದ್ದೀರಾ, ತೆರಿಗೆ ಎಷ್ಟು ಮಾಡಿದ್ದೀರಾ, ಒಬ್ಬ ಜನನ ಮರಣ ಪತ್ರಕ್ಕೆ ಜಾಸ್ತಿ ಮಾಡಿದ್ದೀರಾ. ಇದೆಲ್ಲ ಜನರು ಕೇಳ್ತಿದ್ದಾರೆ ನಿಮ್ಗೆ. ಬರೀ ನಿಮ್ ಕಣ್ಣಿಗೆ ಕಾಮನ ಕಣ್ಣು ಕಾಣಲ್ಲ ಅಳತೆ ಬಿಜೆಪಿ ಅವರು ಜೆಡಿಎಸ್ ಏನ್ ಸರ್ ಬಡವರಾದ್ರೂ ಉದ್ಧಾರ ಆಗಿಲ್ಲ. ನೀವೇನು ಉದ್ಧಾರ ಮಾಡಿದಿರಿ ಜನರನ್ನ? ನೀವು ಜನರಿಗೆ ಏನು ಕೊಟ್ಟಿದ್ದೀರಿ? ಅಕ್ಕಿ ಕೊಡ್ತೀರಿ. ಅವ್ರು ಹೇಳೋದ್ರಲ್ಲೂ ಪಾಯಿಂಟ್ ಇದೆ. ಐವನ್ ಡಿಸೋಜ್ ಅವರು ಹೇಳ್ತಾ ಇರೋದ್ರಲ್ಲೂ ಒಂದಷ್ಟು ಅಂಶಗಳಿದೆ. ಶಾಸಕರಿಗೆ 50 ತಾಲೂಕು ಅಭಿವೃದ್ಧಿ ಮಾಡ್ಲಿಕ್ಕೆ ಐವನ್ ಡಿಸೋಜ್ ಅವರು ಹೇಳ್ತಾ ಇರೋದ್ರಲ್ಲೂ ಕೂಡ ಒಂದಷ್ಟು ಅಂಶಗಳಿದ್ದಾವೆ. ನಾನು ಆ ಪ್ರಶ್ನೆಯನ್ನ ನೇರವಾಗಿ ಸಿ.ಕೆ. ರಾಮಮೂರ್ತಿ ಅವ್ರಿಗೆ ತಗೊಂಡೋಗ್ಬೇಕು. ಐವನ್ ಡಿಸೋಜ್ ಅವರು ಇವತ್ತು ಅವರು ಡಿಫೆಂಡ್ ಮಾಡ್ಕೊಳ್ತಾ ಇರ್ಬೋದು, ಆದ್ರೆ ಅಲ್ಲೊಂದಿಷ್ಟು ಅಂಶಗಳನ್ನ ಅವ್ರು ಹೇಳ್ತಾ ಇದ್ದಾರೆ. ಏನಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಕೂಡ ಅನುದಾನ ಕೊಟ್ಟಿಲ್ಲ. ನೀವು ಕೂಡ ಇದನ್ನೇ ಮಾಡಿದ್ದು. ನಿಮ್ಮ ಶಾಸಕರನ್ನ ಸಮಾಧಾನ ಮಾಡಕ್ಕೆ ಫಂಡ್ ಅನ್ನ, ಸರ್ಕಾರದ ಫಂಡ್ ಅನ್ನ ಬಳಸ್ಕೊಂಡ್ರಿ. ನೀವು ಏನು ಹೇಳ್ತಾ ಇದ್ದಾರೆ. ನನ್ನ ಮಾತು ಕೇಳಿ, ಬರೀ ಅಪಾದನೆ ಮಾಡೋದು ಸರಿಯಲ್ಲ. ಆನ್ ರೆಕಾರ್ಡ್ ಕೇಳ್ರಿ. ನೀವು ಕೇಳಿ, ನೆಕ್ಸ್ಟ್ ಮೀಟಿಂಗ್ ನಲ್ಲಿ ನೆಕ್ಸ್ಟ್ ಸಭೆಯಲ್ಲಿ ನೀವು ಬಂದು ಇಲ್ಲಿ ಕೂತ್ಕೊಳ್ಳಿ, ನಾವು ಅಂಕಿಅಂಶ ತಗೊಂಡ್ಬರ್ತೀವಿ. ಈ ಥರ 2 ವರ್ಷದಿಂದ ಎಲ್ಲ ರಸ್ತೆಗಳು ಕಿತ್ತೋಗಿದೆ. ನಮ್ಮಲ್ಲಿ ನಾವು ಕಿತ್ತೋಗಿರಲಿಲ್ಲ. ಕಿತ್ತೋದ ರಸ್ತೆಗಳಿಗೆ, ರಸ್ತೆಗಳಿಗೆ ಗುಂಡಿ ಬಾಕಿ ಕೊಟ್ಟಿದ್ದೀರ ಹೊರತು ನೀವು. ನಾವು ಗುಂಡಿ ಮುಚ್ಚ ದುಡ್ಡು ಕೊಡಿ. ನೋಡಿ, ಕಳೆದ 2 ವರ್ಷದಲ್ಲಿ ರೋಡ್ ಆಕ್ಸಿಡೆಂಟ್ ಅಲ್ಲಿ 300 ಜನ ಸತ್ತಿರೋದು. ಕಳೆದ ನಿಮ್ಮ ಸರ್ಕಾರ ಬಂದಮೇಲೆ ರೋಡ್ ಆಕ್ಸಿಡೆಂಟ್ ಸತ್ತಿರೋದು 300 ಜನ. ಅಂಕಿಅಂಶ ಕೊಡ್ತೀನಿ ತಗೊಳ್ಳಿ. ಯಾರ ಸಾವಿಗೆ ನೇರ ಹೊಣೆ, ಎಷ್ಟು ಆಕ್ಸಿಡೆಂಟ್ಗಳಾಗಿದೆ, ಇದ್ರ ಬಗ್ಗೆ ನೀವೇ ಹೇಳಬೇಕು ಹೊರತು ನಮ್ಮ ಇವತ್ತಿಗೆ ಗುಂಡಿ ಕೇಳಿ. ನೋಡಿ, ಮಾತಾಡಿಲ್ಲ, ನೀವು ಮಾತಾಡಿ, ನಾನು ಸೈಲೆಂಟ್ ಆಗಿರ್ತೇನೆ. ನೀವು ಮಾತಾಡ್ತೀವಿ. ನಾವು ಕೇಳ್ತಾ ಇರೋದು ನಿಮ್ಮನ್ನ ನಾವು ದೂಷಣೆ ಮಾಡ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವೆಲ್ಲ ಶಾಸಕರು ಪಕ್ಷ ಭೇದ ಮರೆತು ನಾವು ಕೇಳಿದ್ದೀವಿ. ಕಾಂಗ್ರೆಸ್ ಶಾಸಕರು ನೇರ ಹೇಳಿದ್ದಾರೆ, ಕೊಡಿ ಸರ್ ನಮಗೆ ಸಮಸ್ಯೆ ಆಗಿದೆ ಅಂತ. JDS ಶಾಸಕರು ನಾವು ಜಂಟಿಯಾಗಿ ಹೋಗಿ ಅಶೋಕ್ ಅವರ ಒಂದು ಮುಖಂಡತ್ವದಲ್ಲಿ ಲೆಟ್ರ್ ಕೊಟ್ಟಿದ್ದೀವಿ. ಸರ್ ದಯಮಾಡಿ ಗುಂಡಿಗಳಿದೆ, ಸಮಸ್ಯೆ ಇದೆ, ಟ್ರಾಫಿಕ್ ಜಾಮ್ ಆಗ್ತಿದೆ, ದಯಮಾಡಿ ನೀವು ಏನು ಕೊಡಬೇಡಿ,
ಸರ್ ಪ್ರಶ್ನೆ ಸರ್ವೆ ಮಾಡಿ ರಾಮಮೂರ್ತಿ ನೋಡಿ, ಸರ್ವೆ ಮಾಡಿ ನೀವು. ತಮಗೂ ಪ್ರಶ್ನೆ ಇದ್ದಿದ್ದು ನಾನು ಐವನ್ ಡಿಸೋಜ ಅವರಿಗೆ ಕೇಳಿದಷ್ಟೇ ಪ್ರಾಮಾಣಿಕತೆ ನೇರವಾದ ಪ್ರಶ್ನೆ ನಿಮಗೂ ಕೇಳುವಂತದ್ದು. ನೀವು ಕೂಡ ತಾರತಮ್ಯ ಮಾಡಿದ್ರಿ ಇದುವರೆಗೆ ನಮ್ಮ ಸರ್ಕಾರದಲ್ಲಿ ಶಾಸಕರು ಅಂತ ನಿಮಿಷ ಇದುವರೆಗೆ ನಮ್ಮ ಬಿಜೆಪಿ ಸರ್ಕಾರ ಹೋಗಿ ಯಾರೋ 800 ಕೋಟಿ 500 ಕೋಟಿ ಕೊಟ್ಟಾಗ ಹೋಗಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಇಡೀ ಬೆಂಗಳೂರು ನಗರ ಬೇರೆ ಕಡೆ ಅಭಿವೃದ್ಧಿ ಹೆಂಗಾಗಿತ್ತು ಅಂತ ಜನ ಹೇಳ್ತಾರೆ. ಕುಮಾರಸ್ವಾಮಿ ಅವ್ರು ಇದ್ಬೇಕಾದ್ರೆ ಯಾವ ಥರ ಡೆವಲಪ್ ಆಗಿತ್ತು ಅಂತ ಬೇರೆಯವ್ರು ಹೇಳ್ತಾರೆ. ಇಂಥ ಒಂದು ದಯನೀಯ ಪರಿಸ್ಥಿತಿ ಇದುವರೆಗೆ ಬಂದಿಲ್ಲ ಸರ್. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ನಾನು ಪಕ್ಷ ಆ ಪಕ್ಷ ಅಂತಲ್ಲ, ಇಡೀ ಕರ್ನಾಟಕದ ಎಲ್ಲ ಶಾಸಕರಿಗೆ ನೀವು ಮೊನ್ನೆ ಹೋಗಿ ಗಲಾಟೆ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು 50 ಕೋಟಿ ಸಮಾಧಾನ ಮಾಡೋಕ್ಕೆ ನೀವು ಕೊಟ್ಟಿದ್ದೀರಾ. ಏನಾಗಿದೆ 2 ವರ್ಷದಲ್ಲಿ? ಏನಾಗಿದ್ದೀರಿ? ಕೊಟ್ಟಿದ್ದಲ್ಲ ಮುಖ್ಯಮಂತ್ರಿಗಳ ಸರ್ ಆಲ್ ರೈಟ್. ಜನ ಕಾಲ್ ಮಾಡ್ತಾ ಇದ್ದಾರೆ. 1-2 ಜನ ಅವರ ಅಭಿಪ್ರಾಯಗಳನ್ನ ಕ್ವಿಕ್ ಆಗಿ 1-2-3 ಜನರ ಅಭಿಪ್ರಾಯನ ಕೇಳೋಣ. ಹಾಸನದಿಂದ ಮರಿಲಿಂಗಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮರಿಲಿಂಗಪ್ಪ, ಅವ್ರು ಏನ್ ಹೇಳಕ್ ಬಯಸ್ತಾರೆ? ನಮಸ್ಕಾರ ಆರ್ ಕನ್ನಡ ಮೇಡಮ್. ಹೇಳಿ. ನಾನು ಅನೇಕ ಚಾನೆಲ್ಗಳನ್ನ ನೋಡ್ತಾ ಇದ್ದೀನಿ. ಡಿಬೇಟ್ ನಲ್ಲಿ ಈ ಕಾಂಗ್ರೆಸ್ನವ್ರು ಬಂದ್ರೆ ಎಲ್ಲ ಫೀಡ್ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಬಿಜೆಪಿ ಜೆಡಿಎಸ್ ಮೇಲೆ ಚಾಡಿ ಹೇಳೋದು. ಈ ಇವರು ಮ್ಯಾಂಡೇಟರಿ ತಗೊಂಡ್ರಲ್ಲ ಮೇಡಮ್, ಇವರು ಎಲೆಕ್ಷನ್ ಅಲ್ಲಿ ಇವ್ರದ್ದು ಮ್ಯಾನಿಫೆಸ್ಟೋ ಇದೆಯಲ್ಲ, ಅದ್ರಲ್ಲಿ ಏನಾದ್ರು ಹೇಳಿದಾರ ಕೇಂದ್ರ ಸರ್ಕಾರ ಕೊಟ್ರೆ ನಾವು ಕೊಡ್ತೀವಿ? ಅನುದಾನದ ಬಗ್ಗೆ ಏನ್ ಹೇಳಕ್ ಬಯಸ್ತೀರಿ? ಈಗ 50 ಕೋಟಿ ಫಂಡ್ ಬಗ್ಗೆ ಏನ್ ಹೇಳಕ್ ಬಯಸ್ತೀರಿ? ಅದು ನೇರವಾಗಿ MLA ಇವರಿಗೆ ಕೂಡ ಆಗಿಲ್ಲ ಮೇಡಮ್. ಹಂಗಾರೆ ಅಧಿಕಾರಿಗಳು ಡೆವಲಪ್ ಮಾಡಕ್ಕೆ ಆಯಾ ಇಲಾಖೆಗೆ ಹಂಚಬೇಕು. ಅದರಲ್ಲಿ ಕಮಿಷನ್ ಹೊಡೆಯಕ್ ಮಾಡ್ತಾ ಇದ್ದಾರೆ. ಶಾಸಕರು ಬರ್ತಾರೆ ಸರ್? ನಿಮ್ ಶಾಸಕರು ಯಾರು? ನಮ್ಮ ಶಾಸಕರು ಹಾಸನದಲ್ಲಿ HS ಪ್ರಕಾಶ್. ಪ್ರಕಾಶ್ ಅವರ ಮಗ. ಇದು ತುಂಬಾ ಅನ್ಯಾಯ ಮೇಡಮ್. ಇವರು ಕಾಂಗ್ರೆಸ್ನವರು ಯಾವ ಡಿಬೇಟ್ ನಲ್ಲೂ ಒಂದು ತಪ್ಪಿಲ್ಲ. ಎಲ್ಲ JDS ಮೇಲೆ ಹೇಳೋದು, ಕುಮಾರಸ್ವಾಮಿ ಅವ್ರ ಮೇಲೆ ಹೇಳೋದು, ಬಿಜೆಪಿ ಮೇಲೆ ಹೇಳೋದು. ಇವರು ಅಷ್ಟು ಮ್ಯಾಂಡೇಟರಿ ತಗೊಂಡ್ ಬಂದ್ರಲ್ಲ, ಇವರು ಇದನ್ ಮಾಡಕ ಬಂದಿದ್ದು ಮ್ಯಾಂಡೇಟರಿ ತಗೊಂಡು. ಓಕೆ, ಇದು ಪ್ರಶ್ನೆ ಅವ್ರು ಕೇಳಿರ್ತಕ್ಕಂಥದ್ದು. ಮುರಳೀಧರ್ ಅಂತ ಬೆಂಗಳೂರಿನಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಮುರಳೀಧರ್ ಅವರೇ. ನಮಸ್ಕಾರ ಮೇಡಮ್, ನಾನು ವಿದ್ಯಾರಣ್ಯಪುರದಿಂದ ಮಾತಾಡ್ತಾ ಇರೋದು. ಹೇಳಿ ನಿಮ್ ಪ್ರಶ್ನೆ ಏನು? ನನ್ನ ಪ್ರಶ್ನೆ ಏನು ಅಂತಂದ್ರೆ, ಇವ್ರು ಗ್ಯಾರಂಟಿ ಕೊಟ್ಟಿನಿ ತಲೆ ಮೇಲೆ ಒಂದು ಕಿರೀಟ ಇಟ್ಕೊಂಡು ಓಡಾಡ್ತಾ ಇದಾರೆ. ಇವ್ರ ಗ್ಯಾರಂಟಿ ಹೇಳ್ತೀನಿ ಕೇಳಿ. 2,000 ರೂಪಾಯಿ ಲೆಕ್ಕ. 2,000 ರೂಪಾಯಿ ಕೊಟ್ಟು ಆದ್ಮೇಲೆ ಏನೇನ್ ಕ್ಯಾನ್ಸಲ್ ಮಾಡಿದ್ದಾರೆ, ರೈತರದ್ದು ಬರೋ ಅಂತ ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಒಂದು ಹಾಲಿನ ರೇಟ್ ಎಷ್ಟು ಜಾಸ್ತಿ ಮಾಡಿದ್ರು, ಹಾಲಿನ ರೇಟ್ ಜಾಸ್ತಿ ಮಾಡಿದಾಗ ಎಷ್ಟು ಅಮೌಂಟ್ ಖರ್ಚಾಗುತ್ತೆ ಅಲ್ಲಿ. ಬಸ್ ರೇಟ್ ಜಾಸ್ತಿ ಮಾಡಿದ್ರು. ಗಂಡಸರಿಗೆ ಬಸ್ ಚಾರ್ಜ್ ಕೊಟ್ಟು ಹೋಗ್ತಾರೆ. ಅವ್ರದ್ದು ಎಷ್ಟಾಯ್ತು? 2,000 ರೂಪಾಯಿಗೆ 5,000 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇದಾರೆ ಈ ರೇಟ್ಗಳು ಜಾಸ್ತಿ ಮಾಡಿ 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 ಅಂತ. ಐವನ್ ಡಿಸೋಜರು ಹೇಳ್ತಾರೆ ಹಿಂಗ್ ಮಾಡಿದೀವಿ ಅಂತ ಹೇಳಿ. ಅಕ್ಕಿದು ಆಮೇಲೆ ಯಾವ್ದೇ ಆಗ್ಲಿ ಏನೇ ಪ್ರಾಬ್ಲಮ್ ಬಂದ್ರು ಬಿಜೆಪಿ ಮಾಡಿದ್ರು ಅಂತಾರೆ. ಆಮೇಲೆ ಏನೇ ಪಾಪಗಳು ಮಾಡ್ಲಿ ಇವರು. ಈಗ ಮುರಳೀಧರ್ ಅವರೇ, ನಿಮ್ಮ ಕ್ಷೇತ್ರಕ್ಕೆ ಅನುದಾನ ಸಾಕ? ನಿಮ್ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ? ನನ್ನ ಕ್ಷೇತ್ರ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಐವನ್ ಡಿಸೋಜ ಅವ್ರಿಗೆ ಬರೀ ಕುತ್ಕೊಂಡು ಮಾತಾಡ್ತಾರೆ ಅಷ್ಟೇ. ಸಾಧನ ಸಮಾವೇಶ ಬೇರೆ ಮಾಡ್ತಾರೆ. ಅಲ್ಲಿ ಏನಾಗಿದೆ ಏನ್ ಸಾಧನೆ ಮಾಡಿದಾರೆ ಅಂತ ಒಂದು ಹೇಳಿ ನೋಡಿ. ಏನೇನು ಇಂಪ್ರೂವ್ಮೆಂಟ್ ಆಗಿಲ್ಲ. 25 ವರ್ಷ ಬೈರೇಗೌಡರು ಬಂದ ಸುಮ್ಮನೆ. ಥ್ಯಾಂಕ್ ಯು ಮುರಳೀಧರ್ ಅವರೇ ಕಾಲ್ ಮಾಡಿದ್ದಕ್ಕೆ.